ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ನಮ್ಮ ಆದಾಯಕ್ಕೆ ತಕ್ಕಂತೆ ಬದುಕಿದರೆ ಜೀವನ ಸ್ವರ್ಗ, ಇನ್ನೊಬ್ಬರ ಆಡಂಬರದ ಜೀವನ ನೋಡಿ ಬದುಕಲು ಹೋದರೆ ಜೀವನ ನರಕ. ಯಾರೋ ಮಾಡ್ತಾರೆ ಅಂತ ಹೋಗಿ ನಾವು ಮಾಡೋಕ್ಕೆ ಹೋದಾಗ ಅದು ನರಕನೇ. ಗೊತ್ತಾಯ್ತಾ? ನಮ್ಮ ಆದಾಯಕ್ಕೆ ತಕ್ಕಂತೆ ಬದುಕಿದ್ರೆ ಜೀವನ ಸ್ವರ್ಗವಾಗಿರುತ್ತೆ. ಯಾರನ್ನೋ ನೋಡ್ಕೊಂಡು ಬದುಕಬೇಡಿ. ಇನ್ನೊಬ್ಬರು ಮೋಸ ಮಾಡಿ ಬದುಕ್ತಿರ್ಬೋದು, ಚೆನ್ನಾಗಿದ್ದಾರೆ, ಅವ್ರು ಕಾರಲ್ಲಿ ಹೋಗ್ತಾರೆ, ಅವ್ರು ಏರೋಪ್ಲೇನಲ್ಲಿ ಹೋಗ್ತಾರೆ, ಅವ್ರು ಹೆಲಿಕಾಪ್ಟ್ರಲ್ಲಿ ಹೋಗ್ತಾರೆ, ನಾವು ಹೋಗೋಕ್ಕಾಗತ್ತಾ? ಬೇಡ. ನಮಗೇನಿದೆಯೋ, ನಮ್ಮ ಜಾಬ್ನಲ್ಲಿ ಏನಿದೆಯೋ ಅದಕ್ಕೆ ತಕ್ಕಂತೆ ಖರ್ಚು ಮಾಡಿಕೊಂಡ್ರೆ ನಾವು ಸ್ವರ್ಗದಲ್ಲಿದ್ದಾಗೆ ಆಗುತ್ತೆ. ಇಲ್ಲಾಂದರೆ ನಾವೇನಾದರೂ ಆ ಥರ ಹೋದರೆ ನರಕ ಉಂಟಾಗುತ್ತೆ. ಕೆಲವರು ಮನೆ ಕಟ್ಟಕ್ಕೆ ಹೋಗ್ತಾರೆ, 1 ಫ್ಲೋರ್ ಕಟ್ಟೋಣ, 2 ಫ್ಲೋರ್ ಕಟ್ಟೋಣ, 3 ಫ್ಲೋರ್ 4 ಫ್ಲೋರ್ ಕಟ್ಟೋಣ, ಕಟ್ಟಿ ಸಾಲ ಮಾಡಿ ಆ ಮನೆಯಲ್ಲಿ ವಾಸ ಮಾಡೋಕ್ಕೆ ಆಗಲ್ಲ. ನಳ್ಳಿ ಯೋಚನೆ ಮಾಡಿ ಸಾಲ ಕಟ್ಟಿ ಮಾರೇ ಬಿಡ್ತಾರೆ. ಹಾಗೆ ಅದೊಂದೇ ಅಂತಲ್ಲ, ಉದಾಹರಣೆ ಅಂತಲ್ಲ ನಾನು ಹೇಳೋದು. ಯಾವುದೇ ಮಾಡಿ ನೀವು ನಿಮ್ಮ ಒಂದು ಆದಾಯಕ್ಕೆ ತಕ್ಕಂತೆ ಮಾಡಿಕೊಂಡ್ರೆ ಸ್ವರ್ಗ, ಇಲ್ಲಾಂದರೆ ನರಕ. ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ಇವಾಗ ಮೇ 17ರಿಂದ ಜೂನ್ 15 ತನಕ ಅಧಿಕ ಜ್ಯೇಷ್ಠ ಮಾಸ ಇದೆ. ಅದರ ಬಗ್ಗೆ ತಿಳ್ಕೊಳ್ಳೋಣ. ಅಧಿಕ ಮಾಸದ ಕಥೆಯನ್ನು ನಮಗೆ ಶ್ರವಣ ಮಾಡಿಕೊಳ್ಳೋಣ. ಇದನ್ನು ಪುರುಷೋತ್ತಮ ಮಾಸ ಎಂದು ಕರೀತಾರೆ. ಯಾಕೆ? ಈ ಮಾಸದಲ್ಲಿ ಮಾಡುವ ದಾನ ಧರ್ಮಗಳಿಗೆ ಮಹತ್ವ ಯಾಕೆ ಮುಂತಾಗಿ ಸೂತ ಪುರಾಣಿಕರನ್ನು ಋಷಿಗಳು ಎಲ್ಲವನ್ನು ಸವಿಸ್ತರವಾಗಿ ಹೇಳಿ ಅಂತ ಕೇಳ್ತಾರೆ, ವಿನಂತಿಸ್ಕೊತಾರೆ. ಅವರು ಹೇಳ್ತಾರೆ, ಹಿಂದೆ ಶ್ರೀಕೃಷ್ಣನು ಧರ್ಮರಾಜನಿಗೆ ಹೇಳಿದ ಕಥೆಯನ್ನು ಹೇಳುತ್ತೀನಿ, ಕೇಳಿಕೊಳ್ಳಿ ನೀವು ಅಂತ ಹೇಳ್ತಾರೆ. ಹಿಂದೆ ಒಮ್ಮೆ ಅಧಿಕ ಮಾಸವು ತಾವು ಎಲ್ಲ ಮಾಸಗಳಿಗಿಂತ ಕೀಳು ಎಂದು ಭಾವಿಸಿ ವೈಕುಂಠ ಲೋಕಕ್ಕೆ ಹೋಗಿ ಪೀತಾಂಬರಧಾರಿಯು ಶಂಖ ಚಕ್ರ ಗದಾ ಪದ್ಮಗಳಿಂದ ಅಲಂಕೃತವಾದ ವೈಕುಂಠನಿಗೆ ನಮಸ್ಕರಿಸಿ ತನ್ನ ವ್ಯತೆ ಹೇಳಿಕೊಂಡು, ಹೇ ದೇವೋತ್ತಮ, ವರ್ಷದ 12 ತಿಂಗಳುಗಳಲ್ಲಿ ಏನಾದರೂ ಒಂದು ಹಬ್ಬ, ವ್ರತ, ನಿಯಮಗಳು ಇದ್ದು ಪ್ರತಿಯೊಂದಕ್ಕೂ ವಿಶೇಷತೆ ಇದೆ. ನನ್ನ ಮಾಸದಲ್ಲಿ ಒಂದು ಸಂಕ್ರಮಣವೂ ಇಲ್ಲದೆ ಮಲಮಾಸ ಎಂದು ಕರೆಸಿಕೊಳ್ಳುತ್ತಿದ್ದೇನೆ. ದೇವಾ, ನನ್ನ ಮೇಲೆ ಕರುಣೆ ತೋರು ಎಂದು ಪ್ರಾರ್ಥನೆ ಮಾಡಿತು. ಅದಕ್ಕೆ ಸಂತೋಷಗೊಂಡ ವೈಕುಂಠಪತಿಯು ಅಧಿಕ ಮಾಸದ ರೋದನಕ್ಕೆ, ಈ ಅಧಿಕ ಮಾಸವೇ ಇದು ವೈಕುಂಠ ಲೋಕ, ಇಲ್ಲಿ ಎಲ್ಲವೂ ಸಂತೋಷದಿಂದ ಇರುವರು, ದುಃಖದ ನೆರಳೂ ಇಲ್ಲಿ ಇಲ್ಲ. ಶ್ರೀಹರಿಯು ಹೇಳಿದನು, ಎಲೈ ಅಧಿಕ ಮಾಸವೇ, ಇನ್ನು ಮೇಲಿಂದ ನೀನು ದುಃಖಿಸುವ ಕಾರಣ ಇಲ್ಲ. ನಿನ್ನ ಮಾಸದಲ್ಲಿ ಸ್ವತಃ ನಾನೇ ಪುರುಷೋತ್ತಮ ರೂಪದಿಂದ ಇರುವೆ. ಅದಲ್ಲದೆ ನಿನ್ನ ಮಾಸದಲ್ಲಿ ಅಷ್ಟವಸುಗಳು, ಏಕಾದಶ ರುದ್ರರು, ದ್ವಾದಶ ಆದಿತ್ಯರು, ಅದಲ್ಲದೆ ಪ್ರಜಾಪತಿ ಮತ್ತು ವಶಾಟ್ಕಾರರು ನಿನ್ನ ಮಾಸಕ್ಕೆ ಅಭಿಮಾನಿಗಳಾಗಿ ಇರುತ್ತಾರೆ. ನಿನ್ನ ಮಾಸದಲ್ಲಿ ಯಾವ ಮಾನವ ನಮ್ಮೆಲ್ಲರ ಪ್ರೀತಿಗಾಗಿ ದಾನ ಧರ್ಮ ನೇಮ ಆಚರಣೆ ಮಾಡುವನೋ ಅವನಿಗೆ ಉಳಿದ ದಿನಗಳಿಗಿಂತ ಅಧಿಕ ಪುಣ್ಯ ದೊರಕಲಿ ಎಂದು ವೈಕುಂಠಪತಿಯು ಅಧಿಕ ಮಾಸದಲ್ಲಿ ಸಾಂತ್ವನ ಮಾಡಿ ಆ ಮಾಸಕ್ಕೆ ಪುರುಷೋತ್ತಮ ಮಾಸ ಎಂದು ಹೆಸರು ಬರಲೆಂದು ಹಾರೈಸಿ ಹೇಳಿದರು. ಅವರನ್ನ ಕಳಿಸ್ತಾರೆ. ಒಮ್ಮೆ ಜ್ಞಾನಿಯು ಜಿತೇಂದ್ರಿಯನೂ ಆದ ಕೌಶಿಕನೆಂಬ ಬ್ರಾಹ್ಮಣನೊಬ್ಬನಿದ್ದನು. ಅವನಿಗೆ ಮತ್ತೆ ಎಂಬ ಕಾಮಂದನಾದ ಸುತನಿದ್ದನು. ಒಮ್ಮೆ ಈ ಮೈತ್ರೇಯನು ಒಬ್ಬ ಬ್ರಾಹ್ಮಣನನ್ನು ಕೊಂದು ಅವನ ಬಳಿಯಿದ್ದ ಎಲ್ಲವನ್ನು ಅಪಹರಿಸಿದನು. ಅವನಿಗೆ ಮರಣಾನಂತರ ಬ್ರಹ್ಮ ಹತ್ಯಾದೋಷದಿಂದ ಯಮಲೋಕದಲ್ಲಿ ಘೋರ ನರಕವನ್ನು ಅನುಭವಿಸಿದನು. ಇದನ್ನು ತಿಳಿದು ಅವನ ತಂದೆ ಎಲ್ಲ ಶಾಸ್ತ್ರಜ್ಞರ ಸಂಪರ್ಕಿಸಿ ಕೊನೆಗೆ ಅಧಿಕ ಮಾಸ ವ್ರತಾಚರಣೆ ಮಾಡಿ ಸಂಕಲ್ಪ ಪುರಸ್ಪರನಾಗಿ 33 ಪೂರ್ವವಾದ ಯಥಾಶಕ್ತಿ ಮಾಡಿದರು. ಆದ್ದರಿಂದ ಅವನಿಗೆ ನರಕ ಶಿಕ್ಷೆಯಿಂದ ವಿನಾಯಿತಿ ಪಡೆಯಿತು. 33 ಅಪೂರ್ವ ದಾನ ಮಾಡ್ತಾರೆ. ಇದರಿಂದ ಅವನಿಗೆ ನರಕ ಶಿಕ್ಷೆ ವಿನಾಯಿತಿ ಆಯಿತು. ನಮ್ಮ ಪಾಪ ಪರಿಹಾರ ಮಾಡಿ ಒಳ್ಳೆಯ ಲೋಕ ನಾವು ಪ್ರಾಪ್ತ ಮಾಡ್ಕೋಬೇಕು. ಅಧಿಕ ಮಾಸದಲ್ಲಿ ನಾವೇನೇ ಆಗಲಿ ಕೆಟ್ಟದ್ದು ಮಾಡಬಾರ್ದು. ಕೆಟ್ಟದ್ದು ಮಾಡಿ ನಾವು ಒಳ್ಳೇದು ನೋಡಿರಪ್ಪ ನಾವು ಮಾಡಿಬಿಡ್ತೀವಿ ಅಂದ್ರೆ ಆಗಲ್ಲ.
ಕಂಡು ಕಾಣ್ದಲೇನೆ ನಾವು ತಪ್ಪು ಮಾಡಿದರೆ ಅದಾಗತ್ತೆ. ಕಂಡು ತಪ್ಪು ಮಾಡಬಾರ್ದು, ಗೊತ್ತಾಯ್ತು? ಕಂಡು ತಪ್ಪು ಮಾಡಬಾರ್ದು. ಆ ಆ ತಪ್ಪನ್ನು ಕ್ಷಮಿಸ್ಕೋಬೇಕಾದ್ರೆ ಈ ಅಧಿಕ ಮಾಸದಲ್ಲಿ ನಾವು ಏನು ದಾನ ಮಾಡ್ತೀವೋ, ಏನು ಒಳ್ಳೆ ಕೆಲಸ ಮಾಡ್ತೀವೋ, ಏನು ದೇವರಲ್ಲಿ ಕೇಳ್ಕೊತೀವೋ ಎಲ್ಲನೂ ದೊರಕಲಿ ಅಂತ ಭಗವಂತ ಹೇಳ್ತಾನೆ. ಈಗ ನಾವು ದಿನ ಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 21/5/2026 ಗುರುವಾರ, ಶ್ರೀ ಪರಾಭವ ನಾಮ ಸಂವತ್ಸರ, ಉತ್ತರಾಯಣ, ಅಧಿಕ ಜ್ಯೇಷ್ಠ ಮಾಸ, ಗ್ರೀಷ್ಮ ಋತು, ಶುಕ್ಲಪಕ್ಷ, ತಿಥಿ ಪಂಚಮಿ, ಹಗಲು 1:58, ನಕ್ಷತ್ರ ಪುನರ್ವಸು, ಬೆಳಿಗ್ಗೆ 8:33, ಮಳೆ ಕೃತಿಕ 4ನೇ ಪಾದ, ರಾಹುಕಾಲ 1:55ರಿಂದ 3:31, ಗುಳಿಕ ಕಾಲ 9:08ರಿಂದ 10:44, ಯಮಂಡ್ ಕಾಲ 5:57ರಿಂದ 7:32. ಇವತ್ತು ಯಾರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಿಕ್ಕಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ. ದೇವರು ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿದ್ದೆ ಕೇಳ್ಕೊತೀನಿ. ನಾವು ಯಾವಾಗಲೂ ಹಿಂದೂ ಧರ್ಮ, ನಮ್ಮ ಸನಾತನ ಧರ್ಮ ಹಿಂದಿಂದು ಕಥೆಗಳನ್ನು ತಿಳ್ಕೊಂಡಾಗ ನಮಗೆಲ್ಲ ಗೊತ್ತಾಗತ್ತೆ, ನಾವು ಅರ್ಥಕೊತೀವಿ. ಅದಕ್ಕೆ ನಮ್ಮ ಹಿಂದೂ ಧರ್ಮವನ್ನು ನಮ್ಮ ಸನಾತನ ಧರ್ಮದ ಆಚರಣೆಯಲ್ಲಿ ನಾವು ಮಾಡೋಣ. ನಮ್ಮ ಹೆಬ್ಬಳಲು ಶ್ರೀ ಚಿಕ್ಕಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲು ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು.